ಇದು ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ನೀನು ಏನೇನು ಹೇಳ್ತಿದ್ದೆ ನನಗೆಲ್ಲ ಅರ್ಥ ಆಗ್ತದೆ. ನೀವಿಬ್ರು ಹೇಗೆ ಸಂಸಾರ ಮಾಡಿದ್ದೀರಾ ಅಂತ ನಾವು ಹೇಗೂ ಕಣ್ಣಾರೆ ನೋಡಿದ್ದೀವಿ. ಇದ್ರೆ ನಿಮ್ಮಿಬ್ರ ಥರ ಇರಬೇಕು ಅಂತ ಎಷ್ಟು ಸಲ ನಾನು ಅನ್ಕೊಂಡಿದ್ದೀನಿ. ಆದರೆ ನಮ್ಮ ಇಚ್ಛೆ ಒಂದಾದರೆ ದೇವ್ರ ಇಚ್ಛೆ ಬೇರೆನೇ ಇರುತ್ತಲ್ವಾ? ನೀನು ಹೀಗೆ ಧೈರ್ಯ ಕಟ್ರೆ ಅಪ್ಪಂಗೆ ಯಾರು ಸಮಾಧಾನ ಹೇಳೋದು ಹೇಳು? ಇವ್ರಿಗಿರೋಷ್ಟು ಧೈರ್ಯ ನನಗಿಲ್ಲ ಜಾನು. ಕಷ್ಟ ಅನ್ನೋದು ನಮ್ಮ ರಕ್ತದಲ್ಲೇ ಬೆರೆತೋಗಿದೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ನಮ್ಮ ಬದುಕು ಹೀಗಾಯ್ತಲ್ಲ ಅಂತ ಒಂದೇ ದಿನಾನು ದುಃಖ ಪಟ್ಟವರಲ್ಲ, ಕೆಟ್ಟದಾಗಿ ಯೋಚನೆ ಮಾಡ್ದವ್ರಲ್ಲ. ಎಷ್ಟೇ ಕಷ್ಟ ಬಂದ್ರು ಆ ದೇವ್ರಿದಾನೆ ಲಕ್ಷ್ಮಿ, ಅವನು ನಮ್ಮನ್ನು ಕಾಪಾಡ್ತಾನೆ, ಧೈರ್ಯವಾಗಿರು ಅಂತ ಹೇಳೋರು. ಅಂಥವ್ರನ್ನ ಇಂಥ ಪರಿಸ್ಥಿತಿಲಿ ನೋಡೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಅಪ್ಪ, ಲಕ್ಷ್ಮಿ, ಯಾವಾಗ ಬಂದೆ? ರೀ, ಏನ್ರಿ ಇದೆಲ್ಲ? ಯಾಕ್ರಿ ಹೀಗೆ ಮಾಡ್ಕೊಂಡ್ರಿ? ನನ್ಗೆ ಏನಾಗಿದೆ ಅಂತ ತಳ್ತಾ ಇದ್ಯಾ? ಏನಾಗಿಲ್ಲ. ಇಂಥ ಪರಿಸ್ಥಿತಿಲಿದ್ರು ನನಗೇನು ಆಗಿಲ್ಲ ಅಂತ ಹೇಳ್ತಿದ್ದೀರಲ್ರಿ. ನಾವು ಒಬ್ರು ಕೈ ಒಬ್ರು ಹಿಡಿದು ಇಷ್ಟು ವರ್ಷ ಸುಖವಾಗಿ ಸಂಸಾರ ಮಾಡಿದ್ದೀವಿ. ನನಗೆ ಯಾರೇ ವಿರುದ್ಧ ಬಂದ್ರು ನೀವೀ ಕೈಯಿಂದ ನನ್ನ ಕೈ ಹಿಡಿದು, ಲಕ್ಷ್ಮಿ ನಾನು ನಿನ್ನ ಜೊತೆ ಇದ್ದೀನಿ, ಧೈರ್ಯವಾಗಿರು ಅಂತ ಹೇಳ್ತಾ ಇದ್ರಲ್ಲ, ಆ ಕೈಗೆ ಇವತ್ತು ಏಟಾಗಿರೋದನ್ನ ನನ್ನ ಕೈಯಲ್ಲಿ ನೋಡಕ್ಕಾಗ್ತಾ ಇಲ್ಲ. ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೆ. ಏನಾಗಿಲ್ಲ ನೋಡು. ಇಷ್ಟು ವರ್ಷ ಸರ್ವೀಸ್ನಲ್ಲಿ ನನ್ನ ಕೈಗೊಂದು ಗಾಯನೂ ಆಗಿರಲಿಲ್ಲ. ಏನೋ ಬಹುಶಃ ದೊಡ್ಡದಾಗಿ ಏನೋ ಆಗುವಂಥ ಕಂಟಕ ಹಿಂಗೆ ಸಣ್ಣದಾಗಿ ಕಳೆದೋಗಿದೆ ಅಂತ ಅಂದ್ಕೋಬೇಕು. ನೋಡ್ತಾ ಇರು, ಇನ್ನೊಂದು 10 ದಿನ ಅಷ್ಟೇ ವಾಸಿಯಾಗಿ ನೀನು ಆಸೆ ಪಟ್ಟಾಗೆ ಇದೇ ಕೈನಲ್ಲಿ ನಿನ್ನ ಕೈ ಹಿಡ್ಕೊಂಡು ವಾಕಿಂಗ್ ಹೋಗ್ತೀನಿ. ಅಲ್ಲವ ಅಪ್ಪಪ್ಪ ಅಬ್ಬಬ್ಬ ಅಬೇ ಅಬು ತಗೊಳ್ಳಿದ್ದೀನ. ಏನಿದು? ಇದನ್ನ ಯಾಕೆ ನನಗೆ ಕೊಡ್ತಿದ್ದೀರಾ? ಇದು ಸ್ಲೋ ಪಾಯ್ಸನ್. ಪಾಯ್ಸನ್ನಾ? ಅಲ್ಲ, ಇದನ್ನ ಯಾಕೆ ನನಗೆ ಕೊಡ್ತಿದ್ದೀರಾ? ನೀವೇ ಹೇಳಿದ್ರಲ್ಲ ತಲೆ ಉರುಳಿಸ್ಬೇಕು ಅಂತ, ಅದಕ್ಕೆ ಕೊಡ್ತಾ ಇದ್ದೀನಿ. ನಿಮ್ಮ ಮಾತು ಕೇಳ್ತಿದ್ರೆ ಈಗ ನೇರವಾಗಿ ಹೋರಾಟ ಮಾಡಿ ಗೆಲ್ಲೋಕ್ಕಾಗೋದಿಲ್ಲ, ಅದಕ್ಕೆ ಇದನ್ನು ಕೊಡ್ತಾ ಇದ್ದೀನಿ. ಇದನ್ನು 15ರಿಂದ 20 ದಿವಸ ಕೊಟ್ಟರೆ ಸಾಕು, ಅವ್ರ ಪ್ರಾಣ ಪಕ್ಷಿ ಆರೋಗುತ್ತೆ. ಇದನ್ನ ಕೊಟ್ರೆ ನನ್ನ ಮೇಲೆ ಅನುಮಾನ ಬರೋದಿಲ್ವಾ? ಖಂಡಿತ ಇಲ್ಲ. ಇದನ್ನು ತಿಂದರೆ ಒಂದೇ ಸಲಕ್ಕೆ ಸಾಯೋದಿಲ್ಲ, ದಿನೇ ದಿನೇ ಸಾಯ್ತಾ ಹೋಗ್ತಾರೆ. ಅದರಿಂದ ನಿನಗೆ ಯಾವ ಅಪಾಯನೂ ಆಗೋದಿಲ್ಲ. ಇದನ್ನು ಯಾವ ವ್ಯಕ್ತಿಗೆ ಕೊಡಬೇಕು ಅಂತಿದ್ದೀರೋ ಕೊಡೋವಾಗ ನನಗೊಂದು ಫೋನ್ ಮಾಡಿ. ಹೇಗೆ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ನಾನು ಹೇಳ್ತೀನಿ. ಪಾಯ್ಸನ್ ಕೊಟ್ಟು ಸಾಯಿಸಿದ್ರೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ನಾವೇನು ಕೊಟ್ಟು ಸಾಯಿಸಿದೀವಿ ಅಂತ ಗೊತ್ತಾಗೋದಿಲ್ವಾ? ಖಂಡಿತ ಗೊತ್ತಾಗಲ್ಲ. ಇದನ್ನು ಕೊಡ್ತಾ ಇದ್ದಾಗಲೇ ಬ್ಲಡ್ಡಲ್ಲಿ ಮಿಕ್ಸ್ ಆಗ್ತಾ ಹೋಗುತ್ತೆ. ಇದು ಪೋಸ್ಟ್ ಮಾರ್ಟಮ್ಗೂ ಗೊತ್ತಾಗಲ್ಲ. ಬ್ಲಡ್ನ ಡೀಪ್ ಅನಾಲಿಸಿಸ್ ಮಾಡಬೇಕು.
ಅವ್ರಿಗೇನಾದರೂ ಅನುಮಾನ ಬಂದರೆ ಅಷ್ಟೇ ಅದನ್ನು ಮಾಡೋದು. ಹಾಗಾಗಿ ನೀವು ವರಿ ಮಾಡ್ಕೋಬೇಡಿ. ನೀವು ಈಸಿಯಾಗಿ ಗೊತ್ತಾಗದಿರೋ ರೀತಿ ಇದನ್ನು ಕೊಡ್ಬೋದು. ಹಾಗಾದರೆ ಇದನ್ನು ಕೊಟ್ಟರೆ ಆ ತಲೆ ಉರುಳುತ್ತೆ ಅಂತೀರಾ? ಡೌಟೇ ಇಲ್ಲ, ಅಷ್ಟು ಸುಲಭವಾಗಿ ನಾನು ಇದನ್ನು ಯಾರಿಗೂ ಕೊಡೋದಿಲ್ಲ. ಇದು ತುಂಬ ಡೇಂಜರಸ್. ಆದರೆ ನೀವು ಅನುಭವಿಸ್ತಿರೋದು ನನಗೆ ನೋಡೋಕ್ಕಾಗ್ತಾ ಇಲ್ಲ. ಆ ಒಂದೇ ಒಂದು ಕಾರಣಕ್ಕೆ ಇದನ್ನು ಕೊಡ್ತಾ ಇದ್ದೀನಿ. ಇದರಿಂದ ನಿಮಗೆ ಒಂದು ನೆಮ್ಮದಿ ಜೀವನ ಸಿಕ್ಕಿದ್ರೆ ಸಾಕು. ಅಷ್ಟು ಸುಲಭವಾಗಿ ನನಗೆ ನೆಮ್ಮದಿ ಸಿಗಲ್ಲ ಸರ್. ಅದಕ್ಕೆ ಆ ಮನೆ ಸರ್ವನಾಶ ಆಗಬೇಕು, ಆ ಮನೆ ಅಧಿಕಾರ ಎಲ್ಲ ನನಗೆ ಸಿಗಬೇಕು, ಆಗ ನನಗೆ ನೆಮ್ಮದಿ. ಅದಕ್ಕೆ ಇದು ಮೊದಲನೇ ಹೆಜ್ಜೆ ಅನ್ಕೋ. ಮೊದಲು ಇದನ್ನು ಸಕ್ಸಸ್ ಮಾಡಿ, ಆಮೇಲೆ ಉಳಿದಿರೋರಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಆದರೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇದನ್ನು ಕೊಡಬೇಕಾದ್ರೆ ಮಿಸ್ ಮಾಡದೆ ನನಗೆ ಫೋನ್ ಮಾಡಲೇಬೇಕು. ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ನಾನು ಹೇಳ್ತೀನಿ. ಇನ್ನೊಂದು ವಿಷಯ, ಇನ್ಯಾವತ್ತೂ ಮೀಟ್ ಮಾಡೋದಕ್ಕೆ ಕಾಲೇಜ್ ಹತ್ರ ಬರಬೇಡಿ. ಹೊರಗಡೆ ಎಲ್ಲಾದರೂ ಸಿಗೋಣ, ಬರೋಕ್ಕೆ ಮುಂಚೆ ಒಂದು ಫೋನ್ ಮಾಡಿ. ಥ್ಯಾಂಕ್ ಯು ಸರ್. ನೀರಲ್ಲಿ ಮುಳುಗ್ತಾ ಇದ್ದವಳಿಗೆ ಹುಲ್ಕಡ್ಡಿ ಹಾಗೆ ನನಗೆ ಆಸರೆಯಾಗಿ ಸಿಕ್ಕಿದ್ದೀರಾ. ನಿಮ್ಮ ನಂಬಿಕೆನ ನಾನು ಖಂಡಿತ ಉಳಿಸ್ಕೊಳ್ತೀನಿ. ಅವ್ರ ನಂಬಿಕೆಗೆ ಗೋರಿ ತೋಡ್ತೀನಿ. ಹಾಂ ಬಂದೇನಾ? ಏನು ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ? ಏನೋ ವಿಷಯ? ಬ್ರೋ ನಂಗೆ ಅರ್ಜೆಂಟಾಗಿ ನೆಮ್ಮದಿ ಕೊಡ್ಸಪ್ಪ. ನೆಮ್ಮದಿ ಟೀ ಅಂಗಡಿಲಿ ಬಿಸ್ಕೆಟ್ ತೊಗೊಂಬಂದಂಗೆನಾ? ಅದು ಎಲ್ಲೂ ಸಿಗಲ್ಲ, ಅದನ್ನು ಹುಡ್ಕೋಬೇಕು. ನನ್ನ ಕೈಲಿ ಆಗ್ತಿಲ್ಲ ಕಣ. ಸಿಂಚನ ದಿನೇ ದಿನೇ ಹೇಗೆ ಆಡ್ತಿದ್ದ ಕಣ. ಇದೆಲ್ಲ ಬಿಟ್ಟು ಹಿಮಾಲಯಕ್ಕೆ ಓಡೋಗಿ ತಪಸ್ಸು ಕೂತ್ಕೊಂಡ್ಬಿಡೋಣ ಅಂತ ಅನ್ನಿಸ್ತದೆ. ಪ್ಲೀಸ್ ಕಣ. ಇಲ್ಲೇ ಒಂದು ದಿವಸ ಕರೆಕ್ಟಾಗಿ ಕೆಲಸ ಹುಡ್ಕೊಂಡು ಮಾಡಲಿಲ್ಲ, ಇನ್ನು ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ತಾನಂತೆ. ಇಲ್ಲಿ ಓತ್ಲ ಹೊಡ್ಕೊಂಡು ಅದು ಇದು ಮಾಡ್ಕೊಂಡು ಓಡಾಡ್ಕೊಂಡಿದ್ಯಾ. ಹಿಮಾಲಯಕ್ಕೆ ಹೋದರೆ ಒಂದೇ ದಿವಸದಲ್ಲಿ ಬರೀ ಚಡ್ಡಿಲಿ ವಾಪಸ್ ಬರ್ತೀಯ ಅಷ್ಟೇ. ಏನು ಬ್ರೋ, ನನ್ನ ಕಷ್ಟ ಹೇಳ್ಕೊಂಡು ಅದರಿಂದ ಪರಿಹಾರ ಹುಡ್ಕೊಂಡ್ಬಿಡೋಣ ಅಂತ ನಿನ್ನ ಹತ್ರ ಬಂದರೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ಮನೇಲಿದ್ರೆ ಅಕ್ಕ ಹೋಗಿದ್ದಾಳೆ, ಇಲ್ಲಿಗೆ ಬಂದರೆ ನೀನು ಬೈತಿದ್ಯಾ. ಜೀವನ ಪೂರ್ತಿ ಎಲ್ಲ ಹತ್ರ ಉಗಿಸ್ಕೊಳ್ಳೋದಾಗೋಯ್ತು ನನ್ನ ಕರ್ಮ. ನೋಡ, ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನಾದರೂ ಮಾಡಲೇಬೇಕು. ಏನಾದರೂ ಮಾಡಿದ್ರೇ ಜನ ನಮ್ಮನ್ನು ಗುರುತಿಸೋರು. ಏನು ಆಗ್ತಾ ಇಲ್ವಲ್ಲೋ? ಅಂದಮೇಲೆ ನಿಮ್ಮ ಮಾವ ಹೇಳ್ದಂಗೆ ಕೇಳಿಕೊಂಡು ಅವ್ರು ಹಾಕಿದ್ದನ್ನು ತಿನ್ಕೊಂಡು ಇನ್ನು ಹೆಂಡತಿ ಜೊತೆ ಆರಾಮಾಗಿರ್ಬೇಕು ತಾನೆ. ನಾನೇನಾದರೂ ನಿನ್ನ ಸ್ಥಾನದಲ್ಲಿ ಇದ್ದಿದ್ರೆ ನಿಮ್ಮ ಮಾವನ ಅಕೌಂಟಿರೋ ದುಡ್ಡೆಲ್ಲ ನನ್ನ ಅಕೌಂಟಿಗೆ ಬರೋವಾಗ ಮಾಡ್ಕೊತಿದ್ದೆ. ಬೇಜಾರಾಗುತ್ತೆ ಕಣ ನೀನು ನೋಡಿದ್ರೆ. ಇಷ್ಟೆಲ್ಲ ಇದು ಅನುಭವಿಸೋಕ್ಕಾಗ್ತಿಲ್ವಲ್ಲ ಅಂತ. ಸುಮ್ಮನೆರಪ್ಪ, ನೀನು ಅಂದ್ಕೊಂಡಂಗೆ ನಮ್ಮ ಮಾವ ಅಷ್ಟು ಈಸಿಯಾಗಿ ಯಾಮಾರೋ ವ್ಯಕ್ತಿ ಅಲ್ಲ. ಅಯ್ಯೋ, ಅವ್ರ ಕತೆ ಆಗಿರಲಿ, ಸಿಂಚನನ ಕತೆ ಹೇಳೋ. ಆಡ್ತಿರೋದು ನೋಡಿದ್ರೆ ಹುಚ್ಚಿಡ್ತದೆ ಕಣೋ. ಅಲ್ಲ ಕಣ, ಅವಳೊಬ್ಬಳು ಹೀಗೆ ಆಡ್ತಿದ್ದಾಳೆ ಅಂತ ಹುಚ್ಚಿಡ್ತಿದೆ ಅಂತಿದ್ಯಾ. ಆದರೆ ನನಗೆ ನನ್ನ ಮನೆಯಲ್ಲಿ ಹುಚ್ಚುರಿ ಸಂತಾನೆ ಇದೆ ಕಣ.